ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಾವು ನೆಟ್ಟ ಗಿಡದಲ್ಲಿ 2 ಸೋರೆಕಾಯಿ ಇದೆ ಕೊಯ್ಯಲಿಕ್ಕೆ. ಬನ್ನಿ ಅದನ್ನು ಕೊಯ್ಯೋಣ. ನಾವು ಈ ತರಕಾರಿ ಗಿಡಗಳಿಗೆ ಬೇರೇನೂ ಹೊರಗಿಂದ ಗೊಬ್ಬರನ ಹಾಕಲಿಲ್ಲ. ಬರೀ ಮನೆಯಲ್ಲೇ ಇರುವಂತಹ ಕಂಪೋಸ್ಟ್ ಹಾಗೂ ಬೂದಿ ಹಾಗೂ ಹಟ್ಟಿ ಗೊಬ್ಬರ ಇಂಥದ್ರೆಲ್ಲ ಹಾಕಿ ನಾವು ಬೆಳೆಸಿದ್ದೇವೆ. ಇವಾಗ ಅಪರೂಪಕ್ಕೊಮ್ಮೆ ತರಕಾರಿ ಸಿಗ್ತಾ ಇದೆ. ಹಾಗೂ ಬಸಳೆ 4 ದಿನಕ್ಕೊಮ್ಮೆಲ್ಲ ಕೊಯ್ತಾ ಇದ್ದೇವೆ. ನಮಗೆ ಬೇಕಾಗುವಂಥ ಮನೆಗೆ ಅಡುಗೆಗೆ ಬೇಕಾಗುವಂತಹ ತರಕಾರಿಗಳು ಸಾಧಾರಣ ನಮಗೆ ಮನೆಯಲ್ಲೇ ಸಿಗ್ತಾ ಇದೆ. ಇದು ನಾವು ಮಾರ್ಚ್ 10ನೇ ತಾರೀಕಿಗೆ ನೆಟ್ಟ ಗಿಡಗಳು. ಒಂದು ಟಬ್ಬಲ್ಲಿ ಬೀಜವನ್ನು ಮೊಳಕೆ ಹಾಕಿದ್ದೆ. ಅದರಲ್ಲಿ ತುಂಬ ಗಿಡಗಳು ಮೊಳಕೆ ಬಂದಿವೆ. ಹಾಗೂ ಕೆಲವು ಬಳ್ಳಿ ಕೂಡ ಇದೆ. ಸೋರೆಕಾಯಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ ಎಲ್ಲ ಇದೆ. ಅದರಿಂದ ಸ್ವಲ್ಪ ತೆಗೆದು ನಾವು ಕೆಳಗೆ ನೆಲದಲ್ಲಿ ನೆಡ್ತಾ ಇದ್ದೇವೆ. ಮೊದಲಿಗೆ ಮುಳಿ ಹುಲ್ಲನ್ನು ದಪ್ಪಗೆ ಇಟ್ಟು ನಂತರ ಅದರ ಮೇಲೆ ಮಣ್ಣನ್ನು ಹಾಕಲಿಕ್ಕಿದೆ. ಈ ಗುಡ್ಡೆಯ ಮೇಲಿನ ಲೇಯರ್ ಮಣ್ಣು ಇದು. ಅದರಲ್ಲಿ ತರಗೆಲೆಲ್ಲ ಮಿಕ್ಸ್ ಆಗಿ ಪುಡಿ ಪುಡಿಯಾದ ಮಣ್ಣು ಇದೆ. ಅದನ್ನು ಹಾಕ್ತಾ ಇದ್ದೇವೆ. ನಂತರ ಸ್ವಲ್ಪ ನೀರು, ನಂತರ ಅದಕ್ಕೆ ಬೂದಿ, ನಂತರ ಮಣ್ಣು, ಸ್ವಲ್ಪ ಮುಳಿ ಹುಲ್ಲು, ಅದೇ ರೀತಿ ಎಲ್ಲ ಬೇರೆ ಬೇರೆ ಲೇಯರ್ ಆಗಿ ಹಾಕಿ ನಂತರ ಗಿಡವನ್ನು ನೆಟ್ಟಿದ್ದೇವೆ. ನನ್ನ ಮೊಬೈಲ್ ಹ್ಯಾಂಗ್ ಆಗ್ತಿದೆ, ಆದ ಕಾರಣ ವಿಡಿಯೋ ಕ್ಲಿಯರಾಗಿ ಬರಲಿಲ್ಲ. ನಂತರ ತಂಗಿ ಮನೆಯಿಂದ ನಾನು ಸೌತೆಕಾಯಿಯ ಗಿಡವನ್ನು ತಂದಿದ್ದೆ. ಅದು ಬಿಸಿಲಿಗೆ ಬಾಡಿ ಹೋಗಿತ್ತು. ನಂತರ ಈ ಮಣ್ಣಲ್ಲಿ ಒಂದೇ ಕೈಯಲ್ಲಿ ನೆಟ್ಟು ಬಿಟ್ಟೆ. ಈಗ ಚೆನ್ನಾಗಿ ಬೆಳೆದಿದೆ ಸೌತೆಕಾಯಿಯ ಗಿಡ. 3 ಗಿಡಗಳನ್ನು ನೆಟ್ಟಿದೆ. ಅದರಲ್ಲಿ ಒಂದು ಸತ್ತು ಹೋಯಿತು, ಉಳಿದದೆಲ್ಲ ಚೆನ್ನಾಗಿ ಬೆಳೆದಿದೆ. ಇದು ಸೌತೆಕಾಯಿಯ ಗಿಡ. ಜೋಳದ ಬೀಜವನ್ನು ಹಾಕಿದ್ದೇವೆ, ಅದು ಕೂಡ ಗಿಡವಾಗಿ ಈಗ ಅದಕ್ಕೆ ಹೂ ಬಿಟ್ಟಿದೆ. ಇದು 2 ಗಿಡದಲ್ಲಿ ಕೂಡ. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಮುಳ್ಳು ಸೌತೆ ಕೂಡ ಬಳ್ಳಿಯಲ್ಲಿ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಖಾಲಿಯಾದ ಡಿಸ್ಟಿಲ್ಡ್ ವಾಟರ್ನ ಕ್ಯಾನ್ನಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕಿ ಇದರಲ್ಲಿ ಪುದೀನವನ್ನು ನೆಟ್ಟಿದ್ದೆ. ಅದೀಗ ಇಷ್ಟು ತಂಪಾಗಿ ಬೆಳೆದಿದೆ. ಒಂದೇ ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಇದರಿಂದ ನಾನು ನಿನ್ನೆ ಕೊಯ್ದು ಅದನ್ನು ಉಪಯೋಗಿಸಿದ್ದೇನೆ. ಒಂದು ಹಳೆ ಬಾಲ್ದಿಯಲ್ಲಿ ಸಗಣಿಯನ್ನು ಹಾಕಿ ಅದರಲ್ಲಿ ನೀರನ್ನು ತುಂಬಿಸಿಟ್ಟಿದ್ದೆ. ನಂತರ ಇನ್ನೊಂದು ಬಾಲ್ದಿಯಲ್ಲಿ ಗಂಜಿ ನೀರು, ಮೀನು ತೊಳೆದ ನೀರನ್ನೆಲ್ಲ ಹಾಕಿಟ್ಟಿದ್ದೆ. ಇದು ತುಂಬ ದಿನದ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡಿ ಗಿಡಗಳ ಬುಡಗಳಿಗೆ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆದಿವೆ. ಅದರಲ್ಲಿ ಕಾಯಿಗಳು ಕೂಡ ಬಿಟ್ಟಿವೆ. ಏಡಿ, ಸಿಗಡಿ ಮೀನನ್ನೆಲ್ಲ ತೊಳೆದ ನೀರು ತುಂಬ ವಾಸನೆ ಇರ್ತದೆ. ಆದರೆ ಈ ಗಿಡಗಳಿಗೆಲ್ಲ ಒಳ್ಳೆಯದಾಗ್ತದೆ. ಅದರ ನೀರನ್ನು ಹಾಕಿದರೆ ಒಳ್ಳೆ ಕಾಯಿ ಕೂಡ ಬಿಡುವುದು. ನಾನು 2 ವಾರಕ್ಕೊಮ್ಮೆಲ್ಲ ಇದೇ ರೀತಿ ನೀರು ಹಾಕ್ತಾ ಇದ್ದೇನೆ. ಸೋರೆಕಾಯಿ ಬುಡಗಳಿಗೆ, ಮೆಣಸಿನ ಗಿಡಗಳಿಗೆ ಹಾಗೂ ಪ್ರತಿಯೊಂದು ತರಕಾರಿ ಗಿಡಗಳಿಗೆ, ಬಸಳೆಯ ಬುಡಕ್ಕೆಲ್ಲ ಹಾಕ್ತಾ ಇದ್ದೇನೆ. ಒಳ್ಳೆ ಚೆನ್ನಾಗಿ ಚಿಗುರ್ತಾ ಇದೆ. ಅರಿವೆ ಗಿಡ ಅಂದಲ್ಲ, ಕೆಲವನ್ನು ನಾನು ತೆಗೆದು ಗೋಣಿಯಲ್ಲಿ ನೆಟ್ಟಿದ್ದೇನೆ. ಈಗ ಚೆನ್ನಾಗಿ ಬೆಳೀತಾ ಇದೆ. ಮೆಣಸಿನ ಗಿಡದಲ್ಲಿ 1.5 kgಯಷ್ಟು ಒಣ ಮೆಣಸಿನಕಾಯಿ ತೆಗೆದು ಒಣಗಿಸಿಟ್ಟಿದ್ದೇನೆ. ನಾವು 4-5 ಬಗೆಯ ಮೆಣಸನ್ನು ನೆಟ್ಟಿದ್ದೇವೆ. ಅದರಿಂದ ಎಲ್ಲ ಬಗೆಯ ಮೆಣಸು ಇದರಲ್ಲಿದೆ. ಕಷ್ಟಪಟ್ಟು ಮಾಡಿದ ಶ್ರಮಕ್ಕೆ ಫಲ ಸಿಗುವಾಗ ತುಂಬ ಖುಷಿ ಆಗ್ತಾ ಇದೆ. ನಿನ್ನೆ ಮಳೆ ಕೂಡ ಬಂದಿದೆ ರಾತ್ರಿ. ತುಂಬ ದಿನದಿಂದ ಮಳೆ ಇರಲಿಲ್ಲ. ಇವತ್ತು ತುಂಬ ತಂಪಿದೆ. ನಿನ್ನೆ ರಾತ್ರಿ 12 ಗಂಟೆ ನಂತರ ಸಾಧಾರಣ 1 ಗಂಟೆಯಷ್ಟು ಹೊತ್ತು ಒಳ್ಳೆ ಮಳೆ ಬಂದಿದೆ. ತುಂಬ ಸಮಯದಿಂದ ಸೆಕೆಯಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸೆಕೆ ಇತ್ತು. ರಾತ್ರಿ ಮಳೆ ಬಂದ್ರಿಂದ ತುಂಬ ಖುಷಿ ಆಗ್ತದೆ ಇವತ್ತು. ನಾವು ನೆಟ್ಟ ಗಿಡದಲ್ಲಿ 2 ಸೋರೆಕಾಯಿ ಇದೆ ಕೊಯ್ಯಲಿಕ್ಕೆ. ಬನ್ನಿ ಅದನ್ನು ಕೊಯ್ಯೋಣ. ಇದು ಫ್ರಿಜ್ಜಿನ ಹಳೆಯ ಬಾಕ್ಸ್. ಇದರಲ್ಲಿ ಬಸಳೆ ನೆಡಲಿಕ್ಕೆ ತುಂಬ ಒಳ್ಳೆಯದು. ಜಾಗ ಕೂಡ ಇದರಲ್ಲಿ ತುಂಬ ಇದೆ. ಇದಕ್ಕೆ ಗೊಬ್ಬರ ಎಲ್ಲ ಹಾಕಲಿಕ್ಕೆ ಜಾಗ ಇದೆ. ನಾವು ಇದನ್ನು ನಿನ್ನೆಲ್ಲ ಮೊನ್ನೆ ಕೂಡ ಕೊಯ್ದಿದ್ದೇವೆ. ಕೊಯ್ದ ಹಾಗೆ
ಅದು ಮೊಳಕೆ ಬರ್ತಾ ಇದೆ. 2 ಗೋಣಿ ಚೀಲದಲ್ಲಿ ನೆಟ್ಟಿದ್ದೆವು. ಸೋರೆಕಾಯಿ ಬಳ್ಳಿಯಲ್ಲಿ ಕಾಯಿಗಳಾಗ್ತವೆ, ಕೆಲವು ಕೊಳೆತಿಗೆ ಒಣಗಿ ಹೋಗ್ತಾ ಇದೆ, ಕೆಲವು ಉಳಿಯುತ್ತದೆ. ಯಾವುದು ಉಳಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೋರೆಕಾಯಿ ಬೆಳೀಲಿಕ್ಕೆ ಜಾಸ್ತಿ ದಿನ ಬೇಕು ಅಂತೇನಿಲ್ಲ, ಬೇಗನೆದು ಬೆಳೆ ದೊಡ್ಡದಾಗ್ತದೆ. ಈಗ ಸೆಕೆಗಾಲದ್ದರಿಂದ ಬೇಗನೆ ಬೆಳೆಯುವುದು, ಆದ ಕಾರಣ ಸಣ್ಣ ಗಾತ್ರದಲ್ಲಿರುವಾಗಲೇ ಅದನ್ನು ಕೊಯ್ದು ಪಲ್ಯ ಮಾಡಿದರೆ ಒಳ್ಳೆಯದು. ಇದರಲ್ಲಿ ಕುಂಬಳಕಾಯಿ ಆಗಿದೆ, ಅಲ್ಲಲ್ಲಿ ಕುಂಬಳಕಾಯಿಗಳಾಗಿವೆ. ಇಲ್ಲಿದೆ, ಮರಕ್ಕೆ ಕೂಡ ಬಿಟ್ಟಿದ್ದೇವೆ. ಬಳ್ಳಿ ಮರಕ್ಕೆ ಹೋಗ್ತಾ ಇದೆ, ಮಾವಿನ ಮರಕ್ಕೆ ಬಳ್ಳಿ ಹೋಗ್ತಾ ಇದೆ. ಅದರಲ್ಲಿ ಕೂಡ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಮಾವಿನ ಮರದಲ್ಲಿದ್ದ ಕುಂಬಳಕಾಯಿಯನ್ನು ಕೊಯ್ಲಿಕ್ಕೆ ಹೆಲಿಕಾಪ್ಟರೇ ಬರಬೇಕೆಂದು ಅಷ್ಟೊಂದು ಮೇಲಕ್ಕಿದೆ. ಕಾಯಿ ಹಸಿ ಅಂಬಡೆ ತುಂಬ ಇತ್ತು, ಅದರಲ್ಲಿ ಉದುರಿ ಹೋಗಿದೆ. ಇದು ವಾಪಸ್ಸು ಹೋಗ್ತಾ ಇದೆ. ಇಲ್ಲಿ ಕೂಡ ಬಸಳೆಯನ್ನು ನೆಟ್ಟಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಬಗೆಯ ಗಿಡಗಳಿದ್ದವು. ಮುಳ್ಳು ಸೌತೆ ಹೂಗಳಾಗಿವೆ. ಇಲ್ಲಿ ಕೂಡ ಬಸಳೆಯನ್ನು ಬಿಟ್ಟಿದ್ದೇವೆ. ಇದು ಮುಳ್ಳು ಸೌತೆ, ಇದರಲ್ಲಿ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಇದು ಜೋಳದ ಗಿಡಗಳು. ಇದು ಬಚ್ಚಂಗಾಯಿ, ಕಲ್ಲಂಗಡಿ ಹಣ್ಣಿನ ಗಿಡಗಳು. ಇದರಲ್ಲಿ ಸಣ್ಣ ಕಾಯಿಯಾಗಿದೆ. ಅದು ಯಾವ ಜಾತಿಯ ಬಚ್ಚಂಗಾಯಿ ಅಂತೇಳಿ ಗೊತ್ತಾಗಿಲ್ಲ, ಆ ರೀತಿ ಇದೆ. ಬಳ್ಳಿಯನ್ನು ನೋಡುವಾಗ ಕುಂಬಳಕಾಯಿ ಬಳ್ಳಿ ಆಗಿತ್ತು. ಕಾಯಿ ಕೂಡ ಅದೇ ರೀತಿ ಇದೆ, ನೋಡುವಾಗ ಅದು ಬಚ್ಚಂಗಾಯಿ. ಇದೊಂದು ಸೋರೆಕಾಯಿ, ಚಿಕ್ಕದಿರುವಾಗಲೇ ಬೆಳೆದಿದೆ. ನಾವು ಸ್ವಲ್ಪ ದೊಡ್ಡದಾಗಲಿ ಅಂತೇಳಿ ಬಿಟ್ಟದ್ದು, ಅಲ್ಲೇ ಗಟ್ಟಿ ಆಯಿತು. ಆದ ಕಾರಣ ಅದನ್ನು ಬೀಜಕ್ಕೆ ಅಂತೇಳಿ ಇಟ್ಟಿದ್ದೇವೆ. ದಿನ ಸ್ವಲ್ಪ ಸ್ವಲ್ಪವೇ ಮೆಣಸಿನಕಾಯಿ ಸಿಗ್ತಾ ಇದೆ. ಸೋರೆಕಾಯಿನ ಕೊಯ್ದಿದ್ದೇನೆ, ಇದನ್ನು ಕೂಡ ಈಗ ಪಲ್ಯ ಮಾಡಬೇಕು. ಬೆಂಡೆಕಾಯಿ ಗಿಡಗಳು ಇಷ್ಟು ಬೆಳೆದಿವೆ ಈಗ. ಇದರಲ್ಲಿ ಸಣ್ಣ ಸಣ್ಣ ಬೆಂಡೆಕಾಯಿಗಳಾಗಿವೆ. ಮುಳ್ಳು ಸೌತೆ ಬಳ್ಳಿಯಲ್ಲಿ ಕೂಡ ಸಣ್ಣ ಸಣ್ಣ ಕಾಯಿಗಳಾಗಿವೆ. ನನಗೆ ತುಂಬ ಇಷ್ಟ ಅಂದರೆ ಬೆಂಡೆಕಾಯಿ ಮತ್ತು ಮುಳ್ಳು ಸೌತೆ. ಅದು ಯಾವಾಗ ದೊಡ್ಡದಾಗ್ತದೆ ಹೇಳಿ ಕಾಯ್ತಾ ಇದ್ದೇನೆ. ಈ ಗಿಡಗಳಿಗೆ ಸುಡು ಮಣ್ಣು, ಹಟ್ಟಿ ಗೊಬ್ಬರ, ಬೂದಿ, ಕಂಪೋಸ್ಟು ಎಲ್ಲವನ್ನು ಹಾಕಿದ್ದೇವೆ. ಯಾವುದರಲ್ಲಿ ಫಲ ಬರ್ತದೆ, ಯಾವುದು ಒಳ್ಳೆಯದಲ್ಲ ಇದು ಗೊತ್ತಿಲ್ಲ. ಮನೆಯಲ್ಲೇ ಇದ್ದಂತಹ ವಸ್ತುಗಳಿಂದ ನಾವು ಈ ಕೃಷಿಯನ್ನು ಮಾಡಿದ್ದೇವೆ. ಫಸ್ಟ್ ಟೈಮ್ ಇದನ್ನು ಮಾಡೋದು, ಆದರೂ ಕೂಡ ಸಕ್ಸಸ್ ಆಗಿದೆ. ತುಂಬ ಖುಷಿಯಾಗ್ತಾ ಇದೆ. ಬಸಳೆ ನೆಡಲಿಕ್ಕಿಂತ ಹಳೆಯ ಫ್ರಿಜ್ಜಿನ ಬಾಕ್ಸಲ್ಲೇ ಒಳ್ಳೆಯದಾಗ್ತದೆ. ಅದರಲ್ಲಿ ಬುಡದಲ್ಲಿ ಜಾಗ ಕೂಡ ಇದೆ, ಅದಕ್ಕೆ ಗೊಬ್ಬರವನ್ನು ಹಾಕಲಿಕ್ಕೆ. ಗುಜರಿಯವರು ಬರುವಾಗ ಅವರ ಗಾಡಿಯಲ್ಲಿ ಹಳೆಯ ಬಾಕ್ಸ್ಗಳಿದ್ದು ಅದನ್ನು ನಾವು ಕೇಳಿ ಅದರಿಂದ ನಾವು ನೆಟ್ಟು ಬೆಳೆಸಿದ್ದೇವೆ. ಇದೇ ಜಾಗದಲ್ಲಿ ಸ್ವಲ್ಪ ದಿನದ ಮೊದಲೊಮ್ಮೆ ಸೋರೆಕಾಯಿಯನ್ನು ಕೊಯ್ದಿದ್ದೆ. ಇದೊಂದು ಕೋಳಿಗೂಡು ಅಂತೇಳಿ ಮಾಡಿದ್ದೆವು. ಅದರ ಮಾಡಿನ ಮೇಲೆ ನಾವು ತರ್ಪಲ್ ಹಾಕಿದೆ, ಅದರ ಮೇಲೆ ಈ ಬಳ್ಳಿಯನ್ನು ಬಿಟ್ಟದ್ದು. ಅದರಲ್ಲಿ ಸೊಂಪಾಗಿ ಬೆಳೆದಿದೆ ಬಳ್ಳಿ ಕೂಡ. ಇದು ಸೋರೆಕಾಯಿ. ಈಗ ಬೇಸಿಗೆ ಅಲ್ಲದರಿಂದ ತುಂಬ ದೊಡ್ಡದಾಗಿ ಬೆಳೆಯೋದಿಲ್ಲ, ಸೈಜ್ ಚಿಕ್ಕದಿರುವಾಗಲೇ ಕೊಯ್ಯಬೇಕಾಗ್ತದೆ. ಈ ಬೇಸಿಗೆಗಾಲದಲ್ಲಿ ಮೀನು ಮಾಂಸದೊಂದಿಗೆ ಇಂಥ ತರಕಾರಿ, ಸೊಪ್ಪು ತರಕಾರಿಗಳನ್ನು ಸೇವಿಸಿದರೆ ದೇಹವನ್ನು ತಂಪಾಗಿಡಬಹುದು. ಜಾಸ್ತಿ ಮೀನು ಮಾಂಸ ಕೂಡ ಒಳ್ಳೆಯದಲ್ಲ ಈ ಸೆಕೆಗಾಲದಲ್ಲಿ. ಆದಷ್ಟು ನೀರನ್ನು ಕೂಡ ಕುಡಿಯುವುದು ಒಳ್ಳೆಯದು. ಹಾಗೂ ಇಂಥ ನ್ಯಾಚುರಲ್ ಆಗಿ ಬೆಳೆಸಿದಂತಹ, ನ್ಯಾಚುರಲ್ ಆಗಿ ಸಿಗುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ 2 ಮೆಣಸಿನಕಾಯಿಯನ್ನು ಅದ್ರ ನೆಟ್ಟರೆ
ಅದನ್ನು ಬೆಳೆಸಿ ದೊಡ್ಡದಾಗುವಾಗ ಅದನ್ನು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಬಿಸಾಡುವಂತಹ ವೇಸ್ಟನ್ನು ಒಂದು ಬಾಲ್ದಿಯಲ್ಲಿ ಅಥವಾ ಸಣ್ಣ ವೇಸ್ಟ್ ಬಾಕ್ಸಲ್ಲಿ ಹಾಕಿಟ್ರೆ ಸ್ವಲ್ಪ ದಿನದಲ್ಲಿ ಅದು ಕೊಳೆಯುತ್ತದೆ. ಅದನ್ನು ಇದರ ಬುಡಕ್ಕೆ ಹಾಕಿದರೆ ಸಾಕು. ಇಂಥ ಕೃಷಿಗಳನ್ನೆಲ್ಲ ಸುಲಭವಾಗಿ ನಮಗೆ ಮಾಡಬಹುದು. ಏನು ಖರ್ಚಿಲ್ಲದೆ ನಾನು ಕೂಡ ಇಂಥ ತರಕಾರಿಯನ್ನು ಬೆಳೆದಿದ್ದೇನೆ. ಈಗ ವಾರಕ್ಕೊಮ್ಮೆ ಆದರೂ ನಾನು ಬಸಳೆಯನ್ನು ಸಾರು ಮಾಡ್ತಾ ಇದ್ದೇನೆ. ಬಸಳೆ ಪಪ್ಪಾಯ, ಬಸಳೆ, ಹಲಸಿನಕಾಯಿ ಬೀಜ, ಬಸಳೆ ಮತ್ತು ಏಡಿ, ಹಾಗೆ ಬೇರೆ ಬೇರೆ ತರಹದ ಪದಾರ್ಥಗಳನ್ನು ನಮಗೆ ಮಾಡಬಹುದು. ಈಗ ಹಲಸಿನಕಾಯಿಯ ಸೀಸನಲ್ಲೂ ಹಲಸಿನಕಾಯಿ ಬೀಜವನ್ನು ಹಾಕಿದರೆ ತುಂಬ ರುಚಿಯಾಗ್ತದೆ. ಬಸಳೆ ಕೂಡ ಒಂದು ಸೋರೆಕಾಯನ್ನು ಕೊಯ್ದಾಗಿದೆ, ಇನ್ನೊಂದು ಸೋರೆಕಾಯನ್ನು ಕೊಯ್ಯೋಣ. ಇದು ಮರಕ್ಕೆ ತಾಗಿ ಈ ಥರ ಸಿಪ್ಪೆ ಹೋಗಿದೆ. ಇದು ಮುಳ್ಳಿನ ಬಳ್ಳಿ ಅದಕ್ಕೆ ಹೋಗಿತ್ತು, ಆದ ಕಾರಣ ಈ ಥರ ಸಿಪ್ಪೆ ಹೋಗಿದೆ. ಎಳತಾದ ಸೋರೆಕಾಯಿ. ಇನ್ನೊಂದಿದೆ ಬಳ್ಳಿಯಲ್ಲಿ, ಇದನ್ನು ನಾಳೆ ಕೊಯ್ಯಬೇಕು. ಒಂದು ಉರುಟು ಜಾತಿಯ ಸೋರೆಕಾಯಿ, ಇನ್ನೊಂದು ಬೆಲೂನ್ ಥರದ ಸೋರೆಕಾಯಿ ಆಗಿದೆ. ಮಾವಿನ ಹಣ್ಣು ಕೂಡ ಬೀಳ್ತಾ ಇದೆ. ಇವಾಗ ಪದಾರ್ಥ ಬೇರೆ ಬೇಕಂತನೆಲ್ಲ ಸ್ವಲ್ಪ ಸೋರೆಕಾಯಿ, ಒಂದೆರಡು ಮಾವಿನ ಹಣ್ಣು ಇದ್ದರೆ ಸಾಕು, ಗಮ್ಮತ್ತಾಗಿ ಊಟ ಮಾಡ್ಬೋದು. ನಮಗಿಷ್ಟೊಂದು ಮಾವಿನ ಹಣ್ಣು, ಮೆಣಸಿನಕಾಯಿ, ಸೋರೆಕಾಯಿ ಎಲ್ಲ ಸಿಕ್ಕಿತ್ತು. ಇನ್ನೂ ಕೂಡ ಇನ್ನೊಂದು ಮರದಲ್ಲಿ ಕೂಡ ತುಂಬ ಮಾವಿನ ಹಣ್ಣು ಆಗ್ತಿದೆ. ಆದರೆ ಅದು ತುಂಬ ಎತ್ತರದಲ್ಲಿದೆ, ನಮಗೆ ಕೊಯ್ಲಿಕ್ಕಾಗೋದಿಲ್ಲ. ಬಿದ್ದದನ್ನು ಮಾತ್ರ ನಾವು ಹೆಕ್ಕಿಕೊಂಡು ಬರಬೇಕಷ್ಟೆ. ಕೆಲವು ಗಿಡದಲ್ಲಿ ಮೆಣಸಿನಕಾಯಿ ಆಗಿ ಎರಡನೇ ಸಲ ಈಗ ಆಗ್ತಾ ಇದೆ. ಕೆಲವುದರಲ್ಲಿ ಹೂ ಬಿಟ್ಟಿದೆ. ಇಷ್ಟೇ ನಮ್ಮ ಇಂದಿನ ವಿಡಿಯೋ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.